ಚನ್ನಪಟ್ಟಣ ನೋಡಿದ್ರೆ ನಾನು ಒಂದು ದಿನ 2 ದಿನ 3 ದಿನ ಮಾಡೋದು ಸಾಕು. ಯಾಕೆಂದರೆ ಒಂದು KDP ಮೀಟಿಂಗು ನಡೆದಿಲ್ಲ ಅಂತ ಅವ್ರು ಹೇಳ್ತಾರೆ. ಒಂದು ಲ್ಯಾಂಡ್ ಗ್ರ್ಯಾಂಟ್ ಮೀಟಿಂಗು ನಡೆದಿಲ್ವಂತೆ, ಒಂದು ಆಶ್ರಯ ಮೀಟಿಂಗು ನಡೆದಿಲ್ಲ, ಒಬ್ಬರು ಒಂದು ಸೈಟ್ ಹಂಚಿಲ್ಲಂತೆ, ಬಗರ್ಗಮ್ ಸಾಗುವಳಿ ಜಮೀನು ಹಂಚಿಲ್ಲಂತೆ. ಮನೆ ಏನು ಪಂಚಾಯತಿಗಳು ಬಂದಿದೆ ಅದು ಬಿಟ್ಟರೆ ವಸ್ತು ಸ್ಪೆಷಲ್ ಗ್ರಾಂಟ್ಸು ಮತ್ತೊಂದು ಏನು ಬಂದಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳಿದ್ರು. ನಾನು ಅದಕ್ಕೆ ರೈಟಿಂಗಲ್ಲಿ ಕೊಡಿ ಅಂತ ಬರ್ಕೊಂಡಿದ್ದೀನಿ ಅಂತ ಕೇಳಿದ್ದೀನಿ. ರೈಟಿಂಗಲ್ಲಿ ತೆಗೆದುಕೊಳ್ತೀನಿ. ಈ ಮಧ್ಯ ಮಾನ್ಯ ಜಿಲ್ಲಾ ಮಂತ್ರಿಗಳು ಸಮ್ಮುಖದಲ್ಲಿ ನನ್ನ ಸಹಕಾರದಲ್ಲಿ ನಾನು ಪ್ರತಿ ಪಂಚಾಯತಿಗೂ ಭೇಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದೊಂದು ದಿನಕ್ಕೆ 3 ಪಂಚಾಯತಿ ನಾನು ಎಲ್ಲ ಅಧಿಕಾರಿಗಳು ಕರ್ಕೊಂಡು ಭೇಟಿ ಮಾಡ್ತೀನಿ. ಒಂದು ಅಪ್ಲಿಕೇಶನ್ ರೆಡಿ ಮಾಡಿದ್ದೀನಿ. ಏನೇನು ಅವ್ರಿಗೆ ಕೆಲವ್ರಿಗೆ ಪೆನ್ಷನ್ಗಳಿರ್ಬೋದು, ನಮ್ಮ 5 ಗ್ಯಾರಂಟಿ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಏನೇನು ರೇಷನ್ ಕಾರ್ಡ್ ಇರ್ಬೋದು, ಏನೇ ಸಮಸ್ಯೆ ಇರಲಿ ಅದಕ್ಕೆಲ್ಲ ಒಂದು ಅಪ್ಲಿಕೇಶನ್ನ ರೆಡಿ ಮಾಡಿದ್ದೀನಿ. ಬೆಂಗಳೂರಲ್ಲಿ ಯಾವ ರೀತಿ ನಾನು ನಮ್ಮ ಜನಸ್ಪಂದನ ಮತ್ತು ಬಾಗಿಲಿಗೆ ಬಂದು ಸರ್ಕಾರ ಸೇವೆಗೆ ಸಹಕಾರ ಅಂತೇಳಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ, ಹಾಗೆ ನಮ್ಮ ಪ್ರತಿಯೊಂದು ಪಂಚಾಯತಿಗೂ ಕೂಡ ನಾನು ಮತ್ತು ಟೌನಲ್ಲಿ ಒಂದು ದಿನಕ್ಕೆ 3 ಸಭೆ ಮಾಡಿ ಅವ್ರ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೋಬೇಕು. ಮುಂಚಿತವಾಗಿ ಅಪ್ಲಿಕೇಶನ್ಸ್ನೆಲ್ಲ ಅವರೆಲ್ಲರ ಮನೆ ಬಾಗಿಲಿಗೆ ತಲುಪಿಸ್ತೇನೆ. ಅವರೆಲ್ಲರ ಮನೆ ಬಾಗಿಲಿಗೆ ಅಪ್ಲಿಕೇಶನ್ ಎಲ್ಲ ಹೋಗ್ತದೆ. ಸೊ ಅವರು ಬರೋದಿನ, ನಾನು ಬರೋದಿನ ಅವರಾರು ಬಂದು ಕೊಡ್ಬೋದು, ಇಲ್ಲ ಯಾರಿಗೇನಾದ್ರು ಕೊಡಿಸ್ಬೋದು. ಸೊ ಅದನ್ನು ಏನಾದ್ರು ಅವ್ರ ಊರು ಪ್ರಾಬ್ಲಮ್ ಇರ್ಬೋದು, ಅದನ್ನೆಲ್ಲ ನಾವು ಅಟೆಂಡ್ ಮಾಡಿ ನಮಗೆ ಕೆಲವರು ಸ್ಮಶಾನ ಇಲ್ಲ ಅಂತ ಹೇಳ್ತಾರೆ, ಕೆಲವರು ಸಮುದಾಯ ಭವನ ಇಲ್ಲ ಅಂತಾರೆ, ಕೆಲವರು ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಬೇಕು ಅಂತ ಹೇಳ್ತಾರೆ. ಹೀಗೆ ಅನೇಕ ಅವ್ರದ್ದೆಲ್ಲ ಬೇಡಿಕೆಗಳಿದೆ. ಪಾಪ ಎಲ್ಲ ವರ್ಗದವ್ರದ್ದು ಅವ್ರದ್ದು ವಿಚಾರಗಳಿದೆ. ಸೊ ಅದಕ್ಕೆ ಎಲ್ಲರೂ ಕೂಡ ನಾನು ಅಪ್ಲಿಕೇಶನ್ಸ್ನ ರಿಸೀವ್ ಮಾಡಿ ಅಪ್ಲಿಕೇಶನ್ ಅವ್ರನ್ನ ಕಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ತೀನಿ. ಹೋಗಿ ಅಲ್ಲೇ ನಾನು ಯಾವ ಪಂಚಾಯತಿಗೆ ಹೋಗ್ತೀನಿ ಆ ಪಂಚಾಯತಿಗೆ ತಂದುಕೊಡಿ ಅಂತ ಹೇಳ್ತೀನಿ. ಅದಾದಮೇಲೆ ಒಂದು ಟೀಮ್ ಇಟ್ಟು ಅದಕ್ಕೆ ಎಷ್ಟು ಸರಿ ಮಾಡೋಕ್ಕೆ ಸಾಧ್ಯನೋ, ಕೆಲವು ಕೋಡಿಗಳಾಗಬೇಕಾಗಿರ್ತದೆ, ಖಾತೆ ಆಗಬೇಕಾಗಿರ್ತದೆ, ಮುನ್ಸಿಪಾಲ್ಟಿಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಇರ್ತದೆ. ಸೊ ಅದಕ್ಕೆಲ್ಲ ಏನೇನು ಬೇಕೋ ಸ್ಪೆಷಲ್ ಗ್ರಾಂಟ್ ಬರಬೇಕೋ ತರಬೇಕು. ಕುಡಿಯೋ ನೀರಿನ ವಿಚಾರದಲ್ಲಿ ಕೂಡ ಭಾಳ ಗೊಂದಲದಲ್ಲಿದ್ದಾರೆ. ಕೆಲವು ಕಡೆ 5 ದಿನ, ಕೆಲವು ಕಡೆ ವಾರ, ಇವೆಲ್ಲ ಕೂಡ ಇದೆ. ಅದೆಲ್ಲ ಯಾವ ರೀತಿ ಸರಿ ಮಾಡಬೇಕು ಅದಕ್ಕೆಲ್ಲ ಒಂದು ಪ್ರಯತ್ನ ಮಾಡಿ. ಸರ್, ಇಷ್ಟೆಲ್ಲ ಸಮಸ್ಯೆಗಳು ಹೇಳಿದ್ದೀರಿ, ಹಿಂದೆ ಇದ್ದಂತಹ ಶಾಸಕರು ಕ್ಷೇತ್ರದ ಸಮಸ್ಯೆಗಳನ್ನ ಕೇಳಿಲ್ಲ ಅಂತ ಅನ್ಸುತ್ತೆ ಸರ್? ನೋಡಿ, ನಾನು ಯಾಕಪ್ಪ ಹೇಳಿ, ಅದು ಮುಗಿದ ಅಧ್ಯಾಯ, ಈ ಹೊಸ ಅಧ್ಯಾಯ. ಈಗ ನನಗೂ ಎಷ್ಟೋ ನಾನು ಕನಕಪುರದಲ್ಲಿ ಒಂದು ಸರ್ವಿಸ್ ಮಾಡಿದ್ದೀನಿ. ಅದಕ್ಕೆ ಆ ಜನ ಒಂದಷ್ಟು ಗೌರವ ಕೊಟ್ಟಿದ್ದಾರೆ. ನನಗೂ ಕೂಡ ಹಿಂದೆ ಕೂಡ ನಾನು ಇಲ್ಲಿ 4 ಬಾರಿ ಇದೊಂದು ಹೋಬಳಿಯಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಸೊ ಹಾಗಾಗಿ ನಾನು ಪ್ರತಿ ಒಂದು 6 ತಿಂಗಳಿಗೂ ಒಂದ್ಸತಿ ಪ್ರತಿ ಪಂಚಾಯತಿಗೂ ತಿರುಗ್ತಿದ್ದೆ, ಅಧಿಕಾರಿಗಳು ಕರ್ಕೊಂಡು ತಿರುಗ್ತಿದ್ದೆ. ಈಗ ಸ್ವಲ್ಪ ವ್ಯಾಪ್ತಿ ಜಾಸ್ತಿ ಆದಮೇಲೆ ಸ್ವಲ್ಪ ಕಡಿಮೆ ಆಯ್ತಷ್ಟೆ. ಸೊ ಈಗ ಚನ್ನಪಟ್ಟಣ ಮೊನ್ನೆ ಎಲ್ಲ ಭಾಳ ಆತ್ಮವಿಶ್ವಾಸದಿಂದ ಪಾಪ ಅವರೆಲ್ಲ ನಮ್ಮ ನಂಬಿ ಓಟ್ ಹಾಕಿದ್ದಾರೆ. ಸೋತಿರ್ಬೋದು, ಆದರೆ ನನಗೆ ಸೇವೆ ಮಾಡೋಕ್ಕೊಂದು ಅವಕಾಶ ಇದೆ. ಸೊ ಅವ್ರು ಋಣ ತೀರಿಸ್ಬೇಕಲ್ಲ. ಲೆಟ್ ಮಿ ಡೂ ಮೈ ಬೆಸ್ಟ್. ಅದಕ್ಕೆ ನಿಮ್ಮದು ಸಹಕಾರ ಕೇಳ್ತಾ ಇದ್ದೀನಿ ಸರ್. ಹೊಸ ಅಧ್ಯಾಯ ಅನ್ನೋದೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್. DK ಶಿವಕುಮಾರ್ ಈ ಬೈ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಜನರ ತೀರ್ಪು, ಪಕ್ಷದ ತೀರ್ಪು ಯಾರು ತಿರಸ್ಕಾರ ಮಾಡೋಕ್ಕಾಗಲ್ಲ. ಆ ರೀತಿ ಆಲೋಚನೆ ಇದೆಯಾ ಸರ್? ಯಾಕೆ ಮಾತಾಡೋದು? ಸದ್ಯಕ್ಕೆ ಅವ್ರು ಋಣ ತೀರ್ಸಕ್ಕೆ ಬಂದಿದ್ದೀನಿ. ನನ್ನ ಮೇಲೆ 4 ವರ್ಷ ಇನ್ನು ನಮ್ಮ ಸರ್ಕಾರ ಭದ್ರವಾಗಿರ್ತದೆ. ಯಾರು ನಮ್ಮ ಸರ್ಕಾರಕ್ಕೆ ಕಿತ್ತಾಕೋಕ್ಕಾಗಲ್ಲ. ನಮ್ಮ ಸರ್ಕಾರ ಭದ್ರವಾಗಿರ್ತದೆ, ಆದಮೇಲೂ ಇರ್ತದೆ. ಅದು ಬೇರೆ ನೆಕ್ಸ್ಟ್ ಪಾಯಿಂಟು. ಈಗ ಮ್ಯಾಂಡೇಟ್ ಇದೆ, ಇನ್ನು 5 ವರ್ಷಕ್ಕೆ ನಮ್ಮ ಸರ್ಕಾರ ಮ್ಯಾಂಡೇಟ್ ಇದೆ. ಸೊ ಆಗ ಏನೇನು ಮಾಡಬೇಕು ಅದಕ್ಕೆ ನಾನು ಹೇಳಿದ್ದೇನೆ. ಒಂದು 100 ಎಕರೆ ಈ ಟೌನು ಸುತ್ತಮುತ್ತಲಲ್ಲೇ ಕನಕಪುರದಲ್ಲಿ 100 ಎಕರೆ ಹಂಚಿದ್ದೀನಿ ಸೈಟ್ನ. ಎಲ್ಲ ಮೀಡಿಯಾಗೂ ಕೊಟ್ಟಿದ್ದೀನಿ, ಮೀಡಿಯಾ ಫ್ರೆಂಡ್ಸ್ಗೂ ಕೊಟ್ಟಿದ್ದೀನಿ. ಸೊ ರಾಮನಗರದಲ್ಲಿ ಆಗಲೇ 50 ಎಕರೆ ನಾವು ರೆಡಿ ಮಾಡಿದ್ದೀವಿ, ದುಡ್ಡು ಇಳಿಸಿದ್ವಿ. ಹಾಗೆ ಈ ಚನ್ನಪಟ್ಟಣದಲ್ಲೂ ಕೂಡ ಎಲ್ಲ ಪಂಚಾಯತಿಗೂ ಎಲ್ಲೂ ಸೈಟು, ಯಾಕೆಂದ್ರೆ ನಾನು ಕೇಳಿದೆ ಎಲ್ಲೂ ಸೈಟ್ ಹಂಚಿಲ್ಲ ಅಂತ, ಮೀಟಿಂಗ್ಗಳೇ ಆಗಿಲ್ಲ ಅಂತ. ಸೊ
ಪಾಪ ಅದು ಅವ್ರದ್ದು ಬಿಡಿ, ಅವ್ರ ಸ್ಟೈಲ್ ಆಫ್ ಫಂಕ್ಷನಿಂಗ್ ನಾನೇನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಬಟ್ ನಮ್ಗೆ ಆಗಲ್ಲ. ನಮಗೆ ನಾವು ಏನಾರು ಅಟ್ಲೀಸ್ಟ್ ಸಹಾಯ ಮಾಡಬೇಕು, ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು. ಸರ್, ಚನ್ನಪಟ್ಟಣ ದೈವ ಮೂಲೆಯಲ್ಲಿದೆ ಅಂತನ್ನುವಂತಹ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ಸ್ಪರ್ಧೆ ಮಾಡಿ ಗೆದ್ದು ಸಿಎಂ ಆಗ್ತಾರೆ ಅಂತನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಇದು ಇವತ್ತು ಒಂದೇ ದಿನ ಜಾಸ್ತಿ ಆಗೋಯ್ತದೆ, ಇನ್ನೊಂದು ದಿನ ಬರ್ತೀನಿ. ಸುದೀರ್ಘವಾಗಿ ನೀವು ಅಧಿಕಾರವನ್ನು ನಡೆಸ್ಕೊಂಡು ಬಂದಿದ್ದೀರಿ ಸರ್. ಇವತ್ತು ಚನ್ನಪಟ್ಟಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ದೀರಿ. ಕನಕಪುರಕ್ಕೂ ಚನ್ನಪಟ್ಟಣಕ್ಕೂ ವ್ಯತ್ಯಾಸ ಏನಾಗಿದೆ ಸರ್ ಅಭಿವೃದ್ಧಿ ದೃಷ್ಟಿಯಿಂದ? ನಿಮಗೆ ಏನು ಮಾಹಿತಿ ಸಿಕ್ಕಿದೆ ಇವತ್ತು ಅಧಿಕಾರಿ? ಈಗ ಹೇಳ್ದಲ್ರಿ, ಒಬ್ಬಂಗೊಂದು ಸೈಟ್ ಕೊಟ್ಟಿಲ್ಲ, ಒಬ್ಬಂಗೊಂದು ಮನೆ ಕೊಟ್ಟಿಲ್ಲ, ಒಬ್ಬಂಗೊಂದು ಜಮೀನು ಕೊಟ್ಟಿಲ್ಲ. ಯಾರು ಕೊಟ್ಟಿದ್ರೆ ಲೆಕ್ಕ ಹೇಳಿ, ನಿಮ್ಮ ಹತ್ರ ಏನಾದ್ರು ಲೆಕ್ಕ ಇದ್ರೆ ಹೇಳಿ. ಅದಕ್ಕೆ ನಾನು ತೀರ್ಮಾನ ಮಾಡಿದೆ, ಅಟ್ಲೀಸ್ಟ್ ಜನಕ್ಕೆ ಹೋಗಿ ಕೇಳೋಣ ಅಂತ ಕೇಳಿದೆ ಮೀಟಿಂಗಲ್ಲಿ. ಏನರಪ್ಪ ಅಂತ ಏನ್ರಿ, ಮೊನ್ನೆ ಕುಮಾರಸ್ವಾಮಿ ಅವರು ಕೃತಜ್ಞತಾ ಸಭೆಯಲ್ಲಿ ಮಾತನಾಡಿದ್ದಾರೆ. ಡಿ.ಕೆ. ಬ್ರದರ್ಸ್ ಅವರು ಚನ್ನಪಟ್ಟಣ ಮೇಲೆ ಕಣ್ಣಿಟ್ಟಿದ್ದಾರೆ, ನೀವು ವಕ್ರದೃಷ್ಟಿ ಬಿದ್ದಿದೆ ಅಂತ ಹೇಳಿ ಸರ್. ಅವ್ರಿಗೆ ಅವ್ರೇನು ಗೊತ್ತು, ಕರ್ನಾಟಕ ರಾಜ್ಯದ ಮೇಲೆ ನನ್ನ ಕಣ್ಣಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಅಭಿವೃದ್ಧಿಗೆ ನಾವು ನಮ್ಮ ದೃಷ್ಟಿ ಇದೆ. ಪಕ್ಷದ ಅಧ್ಯಕ್ಷ ನಾನು. ಮಂಡ್ಯ ಗಾಳಿ ಚನ್ನಪಟ್ಟಣದಲ್ಲಿ ಬೀಸ್ತಾ ಇದೆ. ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ಡಿ.ಕೆ. ಬ್ರದರ್ಸ್ ಅವರ ವಕ್ರದೃಷ್ಟಿ ಬಿದ್ದಿದೆ ಅನ್ನೋ ಮಾತನ್ನು ಪಾಪ ಖುಷಿಗೆ ಏನೋ ಒಂದಷ್ಟು ಒಳ್ಳೇದು ಮಾತಾಡ್ತಾರೆ ಅಂತ ನಾಲ್ಕು ಬೇಜಾರು ಮಾಡ್ಕೋಬೇಕು. ಸರ್, ಈಗ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳಲ್ಲಿ ನೀವಿದ್ದೀರಿ ಸರ್. ಇದು ಚನ್ನಪಟ್ಟಣ 4ನೇ ಕ್ಷೇತ್ರ. ಈ ಕ್ಷೇತ್ರವನ್ನ ಗೆಲ್ಕೊಳ್ಳೋಕೆ ಯಾವ ರೀತಿ ಸರ್? ಈ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಆಗುತ್ತಾ ಈ ಬೈ ಎಲೆಕ್ಷನ್ ಅಲ್ಲಿ? ಇಡೀ ಜಿಲ್ಲೆಯನ್ನ ಕಾಂಗ್ರೆಸ್ ಕಾಲ ತೀರ್ಮಾನ ಮಾಡ್ತದೆ. ಸರ್, ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಒಂದು ಮಾತಾಡ್ತಾರೆ ಕುಮಾರಸ್ವಾಮಿ ಅವರು. ಕನಕಪುರದಲ್ಲಿ ಸಾಕ್ಷಿ ಗುಡ್ಡೆಗಳನ್ನು ನೋಡಬಹುದು, ಬೇರೆ ಕಡೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ವಿಚಾರವಾಗಿ ಏನಾಗುತ್ತೆ? ಈಗ ನಾನು ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಂದೇನು, ನಾನು ಏನು ಮಾಡಬಲ್ಲೆ ಇಷ್ಟೇ ನನಗೆ ಇರಬೇಕು. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಟು ಎನಿ ಲೀಡರ್. ಸರ್, ಇಡೀ ದೇಶದಲ್ಲಿ ಟ್ರಬಲ್ ಶೂಟರ್ ಅನ್ನುವಂಥ ಮಾತನ್ನ ನಿಮ್ಮ ಬಗ್ಗೆ ಬಹಳ ಚಕ್ಕಳಿಕೆಯನ್ನು ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸೋಲಿನ ಕಾರಣಕ್ಕೆ ಮತ್ತೆ ಬಹಳಷ್ಟು ಬೇಗ ಚನ್ನಪಟ್ಟಣ ವಶಪಡಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಈಗಲೇ ತಯಾರಿ ಮಾಡ್ತಾ ಇದ್ದಾರೆ. ಹಂಗೇನಿಲ್ಲ, ಪಾಠ ಕಲಿಸ್ಕೊಟ್ಟಿದ್ದಾರೆ ಅಷ್ಟೇ. ನಾನು ಹೊಸದಾಗಿ ಪಾಪ ಆಯ್ಕೆ ಆಗಿರೋರಿಗೆ ಸುರೇಶ್ಕಿನ ಚೆನ್ನಾಗಿ ಕೆಲಸ ಮಾಡಲಿ ಅಂತೇಳಿ ಸಹಕಾರ ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೆ. ಇಡೀ 8 ಕ್ಷೇತ್ರದಲ್ಲಿ ಸರ್, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಅತಿ ಹೆಚ್ಚು ಅಂದ್ರೆ ನಿಮ್ಮ ಕೈ ಹಿಡಿದಿರುವಂಥದ್ದು. ಬಟ್ ಈ ಕ್ಷೇತ್ರಕ್ಕೆ ನೀವು ವಶಪಡಿಸ್ಕೊಳ್ಳಿಕ್ಕೆ ಯಾವ ರೀತಿ ಎಲ್ಲ ಸ್ಟ್ರಾಟಜಿ ಮಾಡ್ತೀರಿ ಅಂತ ಹೇಳಿ ಸರ್? ಬಂದಿದ್ದೀನಿ, ದೇವ್ರನ್ನೆಲ್ಲ ಕೈ ಮುಗಿದಿದ್ದೀನಿ. ಸಂಕಲ್ಪ ಏನಾದ್ರು ಮಾಡ್ಕೊಂಡ್ರ ಸರ್ ದೇವ್ರ ಹತ್ರ? ದೇವ್ರ ಹತ್ರ ಎಲ್ಲ ಕೈ ಮುಗಿದಿದ್ದೀನಿ. ಅಪೇಕ್ಷೆ ಮಾಡ್ತಾ ಇದ್ದಾರೆ ತಾವೇ ಅಭ್ಯರ್ಥಿ ಆಗ್ಬೇಕು ಅನ್ನೋದು. ಕಾಲ ಹೇಳ್ತೀನಿ.